ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಬ್ಯಾಂಕಿಂಗ್ ಯೂಟ್ಯೂಬ್ ಚಾನಲ್. ತುಂಬ ಜನ ನನಗೆ ಕಮೆಂಟ್ ಮಾಡಿ ಕೇಳಿದ್ರಿ, ಇಂಗ್ಲೀಷ್ ಸ್ಟ್ರಾಟಜಿ ವಿಡಿಯೋ ಮಾಡಿ, ಆಮೇಲೆ ಇಂಗ್ಲೀಷ್ ಸೆಕ್ಷನ್ ಕ್ಲಿಯರ್ ಆಗ್ತಿಲ್ಲ, ಸೊ ಅದ್ರ ರಿಲೇಟೆಡ್ ಹೇಗೆ ಸ್ಕೋರ್ಸ್ ಇಂಪ್ರೂವ್ ಮಾಡ್ಕೊಳ್ಳೋದು ಅದ್ರ ಬಗ್ಗೆ ವಿಡಿಯೋ ಮಾಡಿ ಅಂತ ತುಂಬ ಜನ ನನಗೆ ಕಮೆಂಟ್ ಮಾಡಿ ಕೇಳಿದ್ರಿ. ಸೊ ಇನ್ ದಿಸ್ ವಿಡಿಯೋ ನಾನು ಸ್ಟ್ರಾಟಜಿ ಅಂತ ಹೇಳಲ್ಲ, ದೇರ್ ಆರ್ ಸಮ್ ವೇಸ್ ವಿಚ್ ಐ ಫಾಲೋ ಟು ಇಂಪ್ರೂವ್ ಮೈ ಸ್ಕೋರ್ಸ್ ಆ್ಯಂಡ್ ಐ ಆಮ್ ಸ್ಟಿಲ್ ಫಾಲೋಯಿಂಗ್ ಸಮ್ ಆಫ್ ದೆಮ್. ಸೊ ಅಂಥವು ಯಾವ್ದಾವ್ದು ವೇಸ್ ಇದೆ ಸ್ಕೋರ್ಸ್ ಇಂಪ್ರೂವ್ ಮಾಡ್ಕೊಳ್ಳೋಕೆ ಅನ್ನೋದನ್ನು ಈ ವಿಡಿಯೋ ಒಳಗೆ ನಾನು ಶೇರ್ ಮಾಡ್ತೀನಿ. ಹಾಗೆ ವಿಡಿಯೋ ಎಂಡಲ್ಲಿ ಇಂಗ್ಲೀಷ್ ಮಾಕಲ್ಲಿ ಅಕ್ಯುರಸಿನ ಹೇಗೆ ಇಂಪ್ರೂವ್ ಮಾಡ್ಕೊಳ್ಳೋದು, ಆಮೇಲೆ ಪೇಯ್ಡ್ ಕ್ಲಾಸಸ್ಸು ನೆಸೆಸಿಟಿ ಇದೆಯಾ, ತೊಗೊಳ್ಳೋದ್ರಿಂದ ಏನಾದರೂ ಯೂಸಸ್ ಅಥವಾ ಹೆಲ್ಪ್ ಇದೆಯಾ ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋ ಥ್ರೂ ನಾನು ಶೇರ್ ಮಾಡ್ತೀನಿ. ಸೊ ವಾಚ್ ಟಿಲ್ ಎಂಡ್. ಸೊ ಲೆಟ್ಸ್ ಬಿಗಿನ್. ಫಸ್ಟು ಕೀಪ್ ಲಿಮಿಟೆಡ್ ಸೋರ್ಸಸ್. ಇವಾಗ ಲಿಮಿಟೆಡ್ ಸೋರ್ಸಸ್ ಅಂತಂದರೆ ಇವಾಗ ಆಲ್ರೆಡಿ ನೀವು ಯಾರೋ ಒಬ್ಬರದ್ದು ಫಾಲೋ ಮಾಡ್ತಿರ್ತೀರ, ಕ್ಲಾಸಸ್ ಕೇಳ್ತಿರ್ತೀರ. ನಾನು ಇನ್ನೊಬ್ರು ಯಾರ್ದೋ ಹೇಳ್ತೀನಿ, ಅಂದರೆ ನೀವು ಫಾಲೋ ಮಾಡ್ತಿರೋನ್ನ ಬಿಟ್ಟು ನಾನು ಯಾರ್ದೋ ಸಜೆಸ್ಟ್ ಮಾಡಿದೆ ಅಂತ ಅಂದ್ಕೊಳ್ಳಿ, ಇನ್ನೊಬ್ಬರದನ್ನು ಸಜೆಸ್ಟ್ ಮಾಡ್ತೀನಿ, ಅಂದರೆ ಬೇರೆ ಎಜುಕೇಟರ್ನ. ಸೊ ನೀವು ಈ ಥರ ಮಾಡ್ತಾ ಹೋದರೆ ನಿಮಗೆ ಕ್ಲಾರಿಟಿ ಸಿಗಲ್ಲ, ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ, ಅವ್ರು ಫಾಲೋ ಮಾಡಬೇಕಾ ಇವ್ರು ಫಾಲೋ ಮಾಡಬೇಕಾ ಅಂತೇಳಿ. ಸೊ ನೀವು ಯಾರನ್ನ ಫಾಲೋ ಅಂದರೆ ಯಾವ ಎಜುಕೇಟರ್ನ ನೀವು ಫಾಲೋ ಮಾಡ್ತಿದ್ದೀರಾ ಅಥವಾ ಯಾವ ಎಜುಕೇಟರ್ದು ಕ್ಲಾಸಸ್ ನೀವು ಕೇಳ್ತಿದ್ದೀರಾ ಅನ್ನೋದಕ್ಕಿಂತ ಯಾವ ಎಜುಕೇಟರ್ದು ಕ್ಲಾಸಸ್ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್. ಸೊ ಅದ್ರದ್ದು ಕ್ಲಾರಿಟಿ ನೀವು ತೊಗೋಬೇಕು. ಅದು ನಾನು ಹೇಳೋದ್ರಿಂದಾಗಲಿ ಅಥವಾ ಇನ್ನೊಬ್ಬರು ಎಜುಕೇಟರ್ದು ಸಜೆಸ್ಟ್ ಮಾಡೋದ್ರಿಂದಾಗಲಿ ಅದು ನಿಮಗೆ ಕ್ಲಾರಿಟಿ ಸಿಗಲ್ಲ. ನಿಮಗೆ ಯಾರ್ದು ಅಂಡರ್ಸ್ಟ್ಯಾಂಡ್ ಆಗುತ್ತೆ ಅದು ನಿಮ್ಗೆ ಗೊತ್ತಿರುತ್ತೆ. ಸೊ ಅಂಥವ್ರದನ್ನು ನೀವು ಫಾಲೋ ಮಾಡಿ. ಇವಾಗ ನಾನು ಹೇಳಿದೆ ಅಂತೇಳಿ ನಾನು ಹೇಳಿರೋರನ್ನೇ ಫಾಲೋ ಮಾಡಬೇಕು ಅಂತ ಏನಿಲ್ಲ. ಸೊ ಇದು ಒಂದು, ಅಂದರೆ ನೀವು ಎಷ್ಟು ಸಿಂಪಲಾಗಿ ಇಟ್ಕೋತೀರಾ ಅಷ್ಟು ನಿಮಗೆ ಕ್ಲಾರಿಟಿ ಸಿಗುತ್ತೆ. ನೀವು ತುಂಬ ಕಾಂಪ್ಲಿಕೇಟ್ ಮಾಡ್ಕೊಂಡ್ರೆ ಅದರಲ್ಲಿ ಏನೂ ಯೂಸ್ ಇಲ್ಲ. ಬರೀ ಜಸ್ಟ್ ನೀವು ಆ ಕಡೆ ಅವ್ರದ್ದು ಕಂಪ್ಲೀಟ್ ಆಗಲ್ಲ, ಈ ಕಡೆ ಇವ್ರದ್ದು ಕಂಪ್ಲೀಟ್ ಆಗಲ್ಲ, ಈ ಥರ ಆಗುತ್ತೆ. ಅದು ಎಜುಕೇಟರ್ದು ಆಯಿತು, ಅಂದರೆ ಕ್ಲಾಸಸ್ ರಿಲೇಟೆಡ್ ಆಯಿತು. ಆಮೇಲೆ PDF ಬುಕ್ಸು ಅದರ ರಿಲೇಟೆಡ್ ಆಯಿತು. ಇವಾಗ ನಾನು ಏನೋ ಒಂದು ಬುಕ್ ಕೇಳಿದೆ, ನೀವು ಅದನ್ನು ಫಾಲೋ ಮಾಡಿದ್ರಿ, ಇನ್ನೊಂದು ಬುಕ್ ಕೇಳಿದ್ರು, ಸಜೆಸ್ಟ್ ಮಾಡಿದ್ರು, ನೀವು ಅದನ್ನು ಫಾಲೋ ಮಾಡಿದ್ರಿ ಅಂತಂದರೆ ಅದು ಆ ಕಡೆ ಅದು ಕಂಪ್ಲೀಟ್ ಆಗಲ್ಲ, ಇದು ಕಂಪ್ಲೀಟ್ ಆಗಲ್ಲ. ಸೊ ಆ ಥರ ಆಗುತ್ತೆ. ಸೊ ನೀವು ಎಷ್ಟು ಸಾಧ್ಯ ಅಷ್ಟು ಸೋರ್ಸಸ್ನ ಲಿಮಿಟೆಡ್ ಆಗಿಟ್ಬಿಡಿ. ಒಬ್ಬರು ಸಾಕು ಎಜುಕೇಟರ್, ನಿಮ್ಗೆ ಯಾರ್ದು ತುಂಬ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಎಲ್ಲರೂ ಅದೇ ಹೇಳ್ತಾರೆ, ಇಂಗ್ಲೀಷ್ ಅಂತಂದರೆ ಇಂಗ್ಲೀಷೇ ಟೀಚ್ ಮಾಡಬೇಕು. ಬಟ್ ವೇ ಆಫ್ ಟೀಚಿಂಗ್ ಮತ್ತು ಅವ್ರದ್ದು ವೇ ಆಫ್ ಪ್ರೊವೈಡಿಂಗ್ ಕಂಟೆಂಟ್, ಸೊ ಅದು ಡಿಫ್ರೆಂಟ್ ಆಗಿರ್ಬೋದು, ಸ್ಲೈಟ್ಲಿ ಡಿಫ್ರೆನ್ಸಸ್ ಇರುತ್ತೆ. ಸೊ ಅದರಲ್ಲಿ ನಿಮ್ಗೆ ಯಾರ್ದು ತುಂಬ ನಿಮಗೆ ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಅವ್ರದನ್ನು ನೀವು ಫಾಲೋ ಮಾಡಿ. ಸೊ ಇದು ಫಸ್ಟ್ ಒನ್. ನೆಕ್ಸ್ಟು ಡೋಂಟ್ ಫಾಲೋ ಬ್ಲೈಂಡ್ಲಿ ಅಂತಂದರೆ ಅದೇ, ಇವಾಗ ನಾನು ಯಾರ್ದೋ ಒಂದು ಸಜೆಸ್ಟ್ ಮಾಡಿದೆ, ಸುಮ್ಮನೆ ಅವ್ರದ್ದು ಕ್ಲಾಸಸ್ ಕೇಳ್ತಾ ಹೋಗೋದು, ಅದು ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆದರೂ ಆಗದೇ ಇದ್ರು, ಇವ್ರು ಹೇಳಿದ್ದಾರೆ ಅಂತ ಅಂದ್ಕೊಂಡು ನೀವು ಅವ್ರದ್ದನ್ನು ಫಾಲೋ ಮಾಡೋದು. ಆಮೇಲೆ ಇನ್ನೊಂದು ಹೇಳ್ತಾರೆ, ಇವ್ರು ಇದನ್ನು ಹೇಳಿದರು, ಇವ್ರದ್ದು ಕೇಳೋಣ ಅಂತೇಳಿ ಅವ್ರದ್ದು ಫಾಲೋ ಮಾಡಿದರೆ ಅದು ಸರಿಯಾಗಲ್ಲ. ಅದೇ ಹೇಳಿದೆಲ್ಲ ಮುಂಚೆ ಹೇಳ್ದಂಗೆ, ನಿಮಗೆ ಯಾರ್ದು ಅಂಡರ್ಸ್ಟ್ಯಾಂಡ್ ಆಗುತ್ತೆ ಅವ್ರದ್ದೇ ಕ್ಲಾಸ್ ಕೇಳಿ. ಇವಾಗ ಒಬ್ಬರು ನಿಮಿಷ ಮ್ಯಾಮ್ ಅಂತ ಹೇಳ್ತಾರೆ, ಇನ್ನೊಬ್ಬರು ವರುಣ್ ಚಿತ್ರ ಸರ್ ಅಂತ ಹೇಳ್ತಾರೆ. ಸೊ ಅದರಲ್ಲಿ ನೋಡಿ, ಅಂದರೆ ತುಂಬ ಜನ ಇದ್ದಾರೆ, ಅವರಿಬ್ಬರೇ ಅಂತ ಅಲ್ಲ, ಇಂಗ್ಲೀಷ್ ಮೆಂಟರ್ಸು ತುಂಬ ಜನ ಇದ್ದಾರೆ. ಅದರಲ್ಲಿ ನಿಮಗೆ ಯಾರ್ದು ಅಂಡರ್ಸ್ಟ್ಯಾಂಡ್ ಆಗುತ್ತೆ ಅವ್ರದ್ದೇ ಕ್ಲಾಸ್ ಕೇಳಿ. ಇವಾಗ ಒಂದು ನಿಮಗೆ ಇನ್ನೂ ಅಂಡರ್ಸ್ಟ್ಯಾಂಡ್ ಆಗೋ ಥರ ಹೇಳ್ಬೇಕಂತಂದರೆ, ಇವಾಗ ಇಲ್ಲಿ ಈ ಕಡೆ ಹುಬ್ಬಳ್ಳಿ ಬೆಳಗಾವಿ ನಮ್ಮ ಕಡೆ ಸ್ಪೈಸಸ್ ಸ್ವಲ್ಪ ಜಾಸ್ತಿ ನಾವು ಇಷ್ಟಪಡ್ತೀವಿ ಅಂತೇಳಿ ಎಲ್ಲರಿಗೂ ಅದನ್ನೇ ನಾವು ಸಜೆಸ್ಟ್ ಮಾಡೋಕ್ಕಾಗಲ್ಲ. ಸೊ ಬೇರೆ ಕಡೆ ಬೇರೆ ವೆರೈಟಿ ಆಫ್ ಡಿಶಸ್ ಇಷ್ಟ ಆಗುತ್ತೆ, ಬೇರೆ ಥರ ಟೇಸ್ಟ್ ಲೈಕ್ ಮಾಡ್ತಿರ್ತಾರೆ. ಸೊ ಹಂಗೆ ಇಲ್ಲೂ ನಿಮಗೆ ಯಾರ್ದು ಅಂಡರ್ಸ್ಟ್ಯಾಂಡ್ ಆಗುತ್ತೆ, ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಯಾರ್ದು ಇರುತ್ತೆ ಅವ್ರದನ್ನು ಫಾಲೋ ಮಾಡಿ. ಸೊ ಇದು ಸೆಕೆಂಡ್ ಪಾಯಿಂಟ್. ನೆಕ್ಸ್ಟು ಕಂಪ್ಲೀಟ್ ಆಲ್ ಬೇಸಿಕ್ ಕ್ಲಾಸಸ್ ರಿಲೇಟೆಡ್ ಟು ಇಂಗ್ಲೀಷ್ ಗ್ರಾಮರ್ ಇಫ್ ಯು ಆರ್ ಬಿಗಿನರ್. ಸೊ ಇಲ್ಲಿ ಬಿಗಿನರ್ ಅಂತ ಅನ್ನೋಕ್ಕಿಂತ ನಿಮಗೆ ಸ್ವಲ್ಪ ಬೇಸಿಕ್ ಗ್ರಾಮರ್ ರಿಲೇಟೆಡ್ ನಾಲೆಜ್ ಇರಲೇಬೇಕಾಗುತ್ತೆ. ಲೈಕ್ ಟೆನ್ಸಸ್ ರಿಲೇಟೆಡ್ ಆಗಿರ್ಬೋದು, ಆಮೇಲೆ ಆ್ಯಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್, ಡೈರೆಕ್ಟ್ ಇಂಡೈರೆಕ್ಟು. ಸೊ ಇದ್ರ ಬಗ್ಗೆ ಸ್ವಲ್ಪ ಆದರೂ ನಾಲೆಜ್ ಇರಲೇಬೇಕು. ಡೈರೆಕ್ಟಾಗಿ ಇದರ ರಿಲೇಟೆಡ್ ಕ್ವಶನ್ಸ್ ಕೇಳದಿರ್ಬೋದು ನಮ್ಮ ಯಾವುದು ಬ್ಯಾಂಕಿಂಗ್ ಎಕ್ಸಾಮ್ಸಲ್ಲಿ. ಬಟ್ ಇದರ ನಾಲೆಜ್ ಬೇಸ್ ಮೇಲೆ ನಾವು ಎರರ್ ಡಿಟೆಕ್ಷನು, ಆಮೇಲೆ ಸೆಂಟೆನ್ಸ್ ಅರೇಂಜ್ಮೆಂಟ್ ಆಗಿರ್ಬೋದು ಅಥವಾ ಫಿಲ್ಲರ್ಸ್ ಆಗಿರ್ಬೋದು, ಇದ್ರ ಬೇಸ್ ಮೇಲೆ ನಾವು ಅದನ್ನು ಸಾಲ್ವ್ ಮಾಡಬೇಕಾಗುತ್ತೆ. ಸೊ ಅಂಥ ಕ್ವಶನ್ಸಲ್ಲಿ ಇದ್ರದ್ದು ಹೆಲ್ಪ್ ಬೇಕೇ ಬೇಕು. ಸೊ ಹಂಗಾಗಿ ಟೆನ್ಸಸ್ ನಾನು ತುಂಬ ನೌನು ಪ್ರನೌನು ವರ್ಬು ಅಲ್ಲಿಂದ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಿಲ್ಲ, ಅಂದರೆ ಗ್ರಾಮರ್ ರಿಲೇಟೆಡ್ ಕ್ಲಾಸಸ್ಸು. ನಿಮಗೆ ಟೆನ್ಸಸ್ದು ಕನ್ಫ್ಯೂಷನ್ಸ್ ಇದೆ ಅಂತಂದರೆ ಇವಾಗಿನ್ನೂ ಟೈಮ್ ಇದೆ, ಸ್ಟಾರ್ಟ್ ಮಾಡಿರಿ. ಸೊ ಯಾವುದೋ ಅದೇ ಮುಂಚೆ ನಾನು ಹೇಳ್ದಂಗೆ ಯಾವುದಾದ್ರೂ ಒಬ್ಬರು ಎಜುಕೇಟರ್ದೆ ನಾನು ಇಲ್ಲಿ ಸಜೆಸ್ಟ್ ಮಾಡೋದು ಅಂತಂದರೆ, ನಾನು ಫಾಲೋ ಮಾಡಿದ್ದು ಒಬ್ಬರದೇ, ನಿಮಿಷ ಮ್ಯಾಮ್. ನಾನು ಇವರು ಬೇರೆ ಹೇಳ್ತಾರಲ್ಲ, ವರುಣ್ ಚಿತ್ರ ಸರ್, ಆಮೇಲೆ ಬೇರೆ ಅಡ್ಡದವ್ರದ್ದು ಹಾಗೆ ಹೀಗೆ ಅಂತೇಳಿ ನಾನು ಯಾರ್ದೂ ನಾನು ಜಾಸ್ತಿ ಕೇಳಿಲ್ಲ. ಸೊ ನಾನು ಸ್ಟಾರ್ಟಿಂಗಿಂದನೇ ಇವ್ರದ್ದೇ ಫಾಲೋ ಮಾಡ್ತಾ ಬಂದಿದ್ದೀನಿ. ಸೊ ಆಮೇಲೆ ಇವರು ಯೂಟ್ಯೂಬ್ ಚಾನಲಲ್ಲಿ ಅದಕ್ಕೆ ಸಪ್ರೇಟ್ ಪ್ಲೇಲಿಸ್ಟ್ ಇದೆ. ನೀವು ಬೇಸಿಕ್ಸ್ ನೋಡ್ಬೇಕಂತಂದರೆ ಅದರದ್ದು ಪ್ಲೇಲಿಸ್ಟೇ ಬೇರೆ ಇದೆ. ಆಮೇಲೆ 120 ರೂಲ್ಸ್ ಆಫ್ ಗ್ರಾಮರ್ದು ಅದರದ್ದೇ ಬೇರೆ ಇದೆ. ಸೊ ನೀವು ಅಂದರೆ ನಿಮಗೆಲ್ಲ ಒಂದೇ ಪ್ಲಾಟ್ಫಾರ್ಮ್ ಒಳಗಡೆ ಸಿಕ್ಬಿಡ್ತದೆ. ಆಮೇಲೆ ಅವರು ತುಂಬ ಕಾಂಪ್ಲಿಕೇಟ್ ಆಗಿನೂ ಏನೂ ಹೇಳಿಲ್ಲ, ಅಂಡರ್ಸ್ಟ್ಯಾಂಡ್ ಆಗೋ ಥರನೇ ಹೇಳಿದ್ದಾರೆ. ಸೊ ನೋಡಿರಿ, ಅದು ನಿಮಗೆ ಯಾವ ಎಜುಕೇಟರ್ದು ಇಷ್ಟ ಆಗುತ್ತೆ ಸೊ ಅವ್ರನ್ನ ಫಾಲೋ ಮಾಡಿರಿ. ಸೊ ಇಲ್ಲಿ ಅದೇ ಟೆನ್ಸಸ್ದು ಕ್ಲಾಸಸ್ ಮುಗಿಸ್ಕೊಳ್ರಿ ಫಸ್ಟ್. ಅಂದರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸು, ಅಲ್ಲಿ ಹೆಲ್ಪಿಂಗ್ ವರ್ಬ್ ಯಾವ ಥರ ಇದೆ, ಸೊ ಈ ಥರದ್ದೆಲ್ಲ ಬೇಸಿಕ್ಸ್ ನಾಲೆಜ್ ಇರಲೇಬೇಕಾಗುತ್ತೆ. ಸೊ ಇಲ್ಲಿ ಬಿಗ್ನರ್ ಅಂತ ಅನ್ನೋಕ್ಕಿಂತ ಯಾರಿಗೆ ಟೆನ್ಸಸ್ ಬಗ್ಗೆ ಅಷ್ಟು ಕಾನ್ಸೆಪ್ಚುವಲ್ ಕ್ಲಾರಿಟಿ ಇಲ್ಲ, ಸೊ ಅವರು ಟೆನ್ಸಸ್ ಕ್ಲಾಸಸ್ಸಿಂದ ಸ್ಟಾರ್ಟ್ ಮಾಡಿರಿ. ನೆಕ್ಸ್ಟು ಕಂಪ್ಲೀಟ್ 120 ರೂಲ್ಸ್ ಆಫ್ ಗ್ರಾಮರ್. ಸೊ ಇಲ್ಲಿ 120 ರೂಲ್ಸ್ ಆಫ್ ಗ್ರಾಮರ್ ಅಂತಂದರೆ ಇದು ಮಸ್ಟ್ ಆ್ಯಂಡ್ ಶುಡ್, ಇದು ಕಂಪ್ಲೀಟ್ ಮುಗಿಸಲೇಬೇಕು ಪ್ಲೇಲಿಸ್ಟು. ಬಟ್ ಇಲ್ಲಿ 120 ರೂಲ್ಸ್ ಅಂತಂದರೆ 120 ರೂಲ್ಸನ್ನು ನಾವು ನಮ್ಮ ಎಕ್ಸಾಮ್ಸಲ್ಲಿ ಕೇಳಲ್ಲ, ಅಥವಾ ಯೂಸ್ ಆಗಲ್ಲ ಅಂತಲೂ ಅನ್ಕೋಬೋದು. ಬಟ್ ಲಿಮಿಟೆಡ್ ರೂಲ್ಸ್ ಆಬ್ವಿಯಸ್ಲಿ ಕೇಳ್ತಾರೆ ಕೂಡ, ಅಂದರೆ ರಿಪೀಟ್ ಆಗಿದ್ದಾವೆ, ಅದರದ್ದು ಆ ರೂಲ್ಸ್ ಮೇಲೆ ಕ್ವಶನ್ಸ್ ಬಂದಿದ್ದಾವೆ. ಸೊ ಅದನ್ನು ಹಾಗಾಗಿ ನೀವು ಅದೇ ರಿಪೀಟೆಡ್ಲಿ ಕೇಳ್ತಾನೆ ಇರಬೇಕಾಗುತ್ತೆ. ಇದು 120 ರೂಲ್ಸ್ ಆಫ್ ಗ್ರಾಮರ್, ಇದ್ರದ್ದು ಅವ್ರದ್ದು ಯಾವುದು ನಿಮಿಷ ಮ್ಯಾಮ್ ಯೂಟ್ಯೂಬ್ ಚಾನಲಲ್ಲಿ ಪ್ಲೇಲಿಸ್ಟ್ ಇದೆ.
ಐ ಥಿಂಕ್ 11 ಅವರ್ಸ್ದ 10 ಅವರ್ಸ್ದು ಏನೋ ಇದೆ. ಸೊ ಅದನ್ನು ನೀವು ಏನೋ 2x ಕೇಳ್ತೀರಾ ಅಥವಾ ಯಾವ ಥರ ಕೇಳ್ತೀರಾ, ಇನ್ನೂ ಟೈಮ್ ಇದೆ, ಸ್ವಲ್ಪ ಜಾಸ್ತಿ ಇದಕ್ಕೆ ಟೈಮ್ ಕೊಡಿ. ಇಫ್ ಯು ಆರ್ ವೀಕ್ ಇನ್ ಇಂಗ್ಲೀಷ್, ನಿಮ್ದು ಇಂಗ್ಲೀಷು ಎವರೇಜ್ ಇತ್ತು ಅಂತಂದರೆ ನೀವು ಮ್ಯಾನೇಜ್ ಮಾಡ್ಬೋದು. ಇನ್ನೂ ಎವರೇಜಿಂದನೂ ಕಮ್ಮಿ ಇದೆ, ವೀಕ್ ಇದೆ ಅಂತಂದರೆ ಸ್ವಲ್ಪ ಇದಕ್ಕೆ ಇಂಗ್ಲೀಷ್ ಸೆಕ್ಷನ್ಗೆ ಜಾಸ್ತಿ ಟೈಮ್ ಕೊಡಿ. ಆಮೇಲೆ ಇಲ್ಲಿ ನಾನು ಹೇಳಿರೋದನ್ನು ಫಾಲೋ ಮಾಡ್ತಾ ಹೋಗಿ. ಸೊ ಆಬ್ವಿಯಸ್ಲಿ ನಿಮ್ದು ಇಂಪ್ರೂವ್ ಆಗುತ್ತೆ. ಸೊ ಇದು 120 ರೂಲ್ಸ್ ಆಫ್ ಗ್ರಾಮರ್ ಆಯಿತು. ನೆಕ್ಸ್ಟು ಡೈಲಿ ಎಡಿಟೋರಿಯಲ್ ಕ್ಲಾಸ್. ಡೈಲಿ ಎಡಿಟೋರಿಯಲ್ ಕ್ಲಾಸು ಕೆಲವೊಂದಿಷ್ಟು ಜನ ಇದು ಏನು ಸಜೆಸ್ಟ್ ಮಾಡ್ತಾರೆ, ಮಾಡಲ್ಲ. ಬಟ್ ನಾನಂತೂ ಡೈಲಿ ಫಾಲೋ ಮಾಡ್ತೀನಿ ಎಡಿಟೋರಿಯಲ್ ಕ್ಲಾಸು. ಆಮೇಲೆ ಇದನ್ನು ಲೈವ್ ಆಗಿ ನೋಡಿಬಿಡ್ರಿ. ಲೈವ್ ಆಗಿ ನೋಡಿದರೆ ನಿಮ್ಗೆ ಆಬ್ವಿಯಸ್ಲಿ ತುಂಬ ಬೋರ್ ಅನಿಸುತ್ತೆ, ಯಾಕಂತಂದರೆ ಅವ್ರು 1 ಅವರ್ ಮೇಲೆ ತೊಗೋತಾರೆ. ಸೊ ಹಾಗಾಗಿ ಇದು ಲೈವ್ ನೋಡಿಬೇಡ್ರಿ. ಅವರು ಮಾರ್ನಿಂಗ್ ಮಾಡಿರ್ತಾರಲ್ಲ, ಸೊ ನೀವು ಈವ್ನಿಂಗು ಅಥವಾ ಏನು 12 o'clock ಈ ಥರ ಮಧ್ಯಾಹ್ನ ಆ ಟೈಮಿಗೆ ನೀವು ನೋಡಿದರೂ ನಡೀತದೆ. ಸೊ ಅಲ್ಲಿ ಫಸ್ಟು ಏನು ವರ್ಡ್ಸ್ ಹೇಳ್ತಾರೆ ಅವರು, ಇಂಪಾರ್ಟೆಂಟ್ ವರ್ಡ್ಸು. ಸೊ ಅದಾದಮೇಲೆ ಎಡಿಟೋರಿಯಲ್ ಡಿಸ್ಕಸ್ ಮಾಡ್ತಾರೆ. ಅಂದರೆ ಆಮೇಲೆ ನೆಕ್ಸ್ಟ್ ಒಂದು 2 ಎಡಿಟೋರಿಯಲ್ ಮಾಡ್ತಾರೆ. ಸೊ ಆಮೇಲೆ ನೆಕ್ಸ್ಟು ಅದ್ರ ರಿಲೇಟೆಡ್ ಕ್ವಶನ್ಸು ಸಾಲ್ವ್ ಮಾಡ್ತಾರೆ, ಯಾವ ಥರ ಓದಬೇಕು. ಸೊ ಅದರದ್ದೆಲ್ಲ ಏನೋ ಅವರು ಮ್ಯಾಮ್ ಹೇಳ್ಕೊಡ್ತಾರೆ. ಸೊ ಎಡಿಟೋರಿಯಲ್ ಕ್ಲಾಸು ಅದು ಕಂಪಲ್ಸರಿ. ಅದನ್ನು ನೀವು ಅಂದರೆ ಅದೇನು ಹೆಂಗಾಗುತ್ತೆ ಅಂತಂದರೆ, ನೀವು ಕೇಳ್ತಾ ಅದು ರೂಢಿ ಆಗಿಬಿಡುತ್ತೆ. ಇನಿಷಿಯಲಿ ನಿಮ್ಗೆ ಸ್ವಲ್ಪ ಬರ್ಡನ್ ಅಂತ ಅನ್ನಿಸ್ಬೋದು ಏನೋ ಇದು ಕ್ಲಾಸಸ್ ಎಲ್ಲ. ಬಟ್ ನಿಮ್ಗೆ ಒಂದು ಸಲ ಅದಕ್ಕೆ ಅಡಾಪ್ಟ್ ಆದರೆ ಅಂತಂತಂದರೆ ಎಲ್ಲ ಕರೆಕ್ಟ್ ಆಗುತ್ತೆ. ಸೊ ಇದು ಡೈಲಿ ಎಡಿಟೋರಿಯಲ್ ಕ್ಲಾಸ್ನು ಕೇಳಿರಿ. ಇದು ಅಂದರೆ ಇದು ಯಾವುದು ಫಸ್ಟು ಟೆನ್ಸಸ್ಸು, ಯಾರ್ದು ಅದು ವೀಕ್ ಇದೆ ಅವ್ರು ಅಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಇಲ್ಲ ಟೆನ್ಸಸ್ಸು ಅದ್ರ ಬಗ್ಗೆ ಸ್ವಲ್ಪ ನನಗೆ ಏನೋ ಕ್ಲಾರಿಟಿ ಇದೆ, ನಾನು ಆ ಥರದ್ದು ಕ್ವಶನ್ಸ್ ಏನಾದ್ರು ಬಂದರೆ ನಾನು ಸಾಲ್ವ್ ಮಾಡ್ಬೋದು ಅಥವಾ ಅಟೆಂಪ್ಟ್ ಮಾಡ್ಬೋದು ಅಂತಿದ್ರೆ 120 ರೂಲ್ಸ್ ಗ್ರಾಮರ್ ಅಲ್ಲಿಂದ ಸ್ಟಾರ್ಟ್ ಮಾಡಿರಿ. ಇದು ಆಲ್ರೆಡಿ 120 ರೂಲ್ಸ್ ಆಫ್ ಗ್ರಾಮರ್ 1-2 ಸಲ ನಾನು ಆಲ್ರೆಡಿ ಕೇಳಿದ್ದೀನಿ. ಅದ್ರ ರಿಲೇಟೆಡ್ ಕ್ವಶನ್ಸು ನನಗೆ ಸ್ವಲ್ಪ ಐಡಿಯಾ ಇದೆ ಅಂತ ಇರೋರು ಇದು ಎಡಿಟೋರಿಯಲ್ ಕ್ಲಾಸಸ್ ಡೈಲಿ ನೀವು ಅದು ಏನು ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಬಟ್ ಎಡಿಟೋರಿಯಲ್ ಅಂತೂ ನೀವು ಡೈಲಿ ಕೇಳಲೇಬೇಕು. ಸೊ ಇದು ಒಂದು. ನೆಕ್ಸ್ಟ್ ಮೇಕ್ ಎ ನೋಟ್ ಆಫ್ ಇಂಪಾರ್ಟೆಂಟ್ ವರ್ಡ್ಸ್ ಆ್ಯಂಡ್ ಟ್ರೈ ಟು ರಿವೈಸ್ ದೆಮ್ ಆನ್ ಅ ಡೈಲಿ ಬೇಸಿಸ್. ಸೊ ಇಂಪಾರ್ಟೆಂಟ್ ವರ್ಡ್ಸ್ ಅದು ಹೇಳಿದೆಲ್ಲ, ಅವ್ರದ್ದು ಎಡಿಟೋರಿಯಲ್ ಕ್ಲಾಸ್ ಸ್ಟಾರ್ಟ್ ಆಗೋದೇ ಏನೋ ವರ್ಡ್ಸಿಂದ. ಸೊ ಅಲ್ಲಿ ಅದರದ್ದು ಆ್ಯಂಟೋನಿಮ್ಸು, ಸಿನೋನಿಮ್ಸು, ಸೊ ಅದ್ರ ರಿಲೇಟೆಡ್ಡು ಮತ್ತು ಏನೋ ಒಂದೊಂದು ವರ್ಡ್ಗೆ 100 ಮೀನಿಂಗ್ ಕೊಡುವಂಥದ್ದು ಮತ್ತು ಸಿನೋನಿಮ್ಸ್ ಇರುತ್ತೆ. ಸೊ ಅದರದ್ದೆಲ್ಲ ಅವರು ಡಿಸ್ಕಸ್ ಮಾಡ್ತಾ ಹೋಗ್ತಾರೆ. ಸೊ ಅಲ್ಲಿ ನೀವು ಇನಿಷಿಯಲ್ ಸಮ್ ಕ್ಲಾಸಸ್ದಷ್ಟೇ ನೀವು ಮೆನ್ಷನ್ ಮಾಡಿಕೊಡ್ರಿ, ಲೈಕ್ ಯಾವುದು ಇಂಪಾರ್ಟೆಂಟ್ ವರ್ಡ್ಸ್ ಅವರು ಹೇಳ್ತಿರ್ತಾರಲ್ಲ. ಸೊ 1 ಮಂತ್ವರೆಗೂ ಈ ಥರ ನೀವು ನೋಟ್ ಮಾಡಿಟ್ಕೊಡ್ರಿ. ನೆಕ್ಸ್ಟ್ ಅವೇ ರಿಪೀಟ್ ಆಗ್ತಿರ್ತಾವೆ. ಅವರು ನಿಮ್ಮ ಕ್ಲಾಸಸ್ ಕೇಳ್ತಾ ಹೋದಂಗೆ ನಿಮಗೆ ಗೊತ್ತಾಗುತ್ತೆ. ನಾನು ಇಲ್ಲಿ ಹೇಳೋದಕ್ಕಿಂತ ಅವರು ಏನೋ ಅದು ವರ್ಡ್ಸ್ ಬರ್ತಾ ನೀವೇನು ಏನೋ ನೋಟ್ ಮಾಡಿ ಇಟ್ಕೊಂಡಿರ್ತೀರಲ್ಲ, ಸೊ ಆ ವರ್ಡ್ಸನ್ನೇ ಅವರು ಆ 1 ವೀಕಲ್ಲೇ ನಿಮಗೆ ಗೊತ್ತಾಗ್ಬಿಡುತ್ತೆ, ಅಂದರೆ ಎಷ್ಟು ಸಲ ರಿಪೀಟ್ ಮಾಡ್ತಾರೆ ಅಂಥೇಳಿ. ಸೊ ಆಬ್ವಿಯಸ್ಲಿ ನೀವು ಅದನ್ನು ಇನ್ ಕೇಸ್ ನೀವು ರಿವೈಸ್ ಮಾಡೋಕ್ಕಾಗಿಲ್ಲ ಅಂತಂತಂದ್ರು ಅವ್ರು ಕ್ಲಾಸ್ ಕೇಳ್ತಾ ಹೋದಂಗೆ ನಿಮಗೆ ತುಂಬ ಏನೋ ಅಲ್ಲೇ ಅವರು ನಿಮಗೆ ಮೆಮರೈಸ್ ಆಗೋ ಥರ ಮಾಡಿಬಿಡ್ತಾರೆ ಅವ್ರ ಕ್ಲಾಸಸ್ ಥ್ರೂನೇ. ಸೊ ಇದು ಒಂದು. ಸೊ ಇದು ಇಲ್ಲಿ ಮಿಸ್ಟೇಕ್ ಆಗಿದೆ. ಡೈಲಿ ಕ್ವಿಜಸ್ ಆನ್ ಎನಿ ಪ್ಲಾಟ್ಫಾರ್ಮ್ ಅಂತ ಆಗಬೇಕಾಗಿತ್ತು. ಸೊ ಡೈಲಿ ಕ್ವಿಜಸ್ ಆನ್ ಎನಿ ಪ್ಲಾಟ್ಫಾರ್ಮ್ ಅಂತಂದರೆ ಅದೇ ಎಲ್ಲ ಪ್ಲಾಟ್ಫಾರ್ಮ್ ಒಳಗಡೆ ಕ್ವಿಜಸ್ ಇರ್ತವೆ. ಲೈಕ್ ಅಡ್ಡಾದಲ್ಲಾಗಿರ್ಬೋದು, ಟೆಕ್ಸ್ಟ್ ಬುಕ್ಕಲ್ಲಾಗಿರ್ಬೋದು, ಗೈಡ್ಲಿ, ಪ್ರಾಕ್ಟೀಸ್ ಮಾರ್ಕ್, ಈ ಥರ ಎಲ್ಲದರಲ್ಲೂ ಕ್ವಿಜಸ್ ಇರ್ತವೆ. ಬೆಟರ್ ಅಡ್ಡ ಒಳಗಡೆ ನೀವು ಅಡ್ಡ ಪ್ರಿಫರ್ ಮಾಡಿರಿ. ಸೊ ಅದರೊಳಗಡೆ ನಿಮ್ಮದು ಎಕ್ಸಾಮ್ ಬೇಸ್ ಮೇಲೇ ಕ್ವಶನ್ಸ್ ಕೊಟ್ಟಿರ್ತಾರೆ, ಅಂದರೆ ಜಾಸ್ತಿನೂ ಇರಲ್ಲ. ಒಂದೊಂದು ಇವಾಗ SBI PO ಅಂತ ಅಂದ್ಕೊಳ್ಳಿ. SBI PO ಒಂದು ಯಾವುದಾದ್ರೂ ಒಂದು ಕಾನ್ಸೆಪ್ಟ್ ಮೇಲೆ 5 ಕ್ವಶನ್ಸ್ ಕೊಟ್ಟಿರ್ತಾರೆ. ಸೊ 5 ಕ್ವಶನ್ಸ್ನ ಅದೇ ಥರ ಅಂದರೆ ಅದೇ SBI PO ಆಗಿರ್ಬೋದು. ನೆಕ್ಸ್ಟು ಇವಾಗ ಯಾವುದು IDBI ಇದೆ, ಸೊ IDBI ರಿಲೇಟೆಡ್ ಅದನ್ನೇ ಮೆನ್ಷನ್ ಮಾಡಿ ಕೊಟ್ಟಿರ್ತಾರೆ. ಸೊ IDBI ಎಕ್ಸಾಮು ಯಾವುದೋ ಒಂದು ಕಾನ್ಸೆಪ್ಟ್ ಮೆನ್ಷನ್ ಮಾಡಿರ್ತಾರೆ, ಆ ಕಾನ್ಸೆಪ್ಟ್ ಮೇಲೆ 5 ಕ್ವಶನ್ಸ್. ಸೊ ಈ ಥರ ನೀವು ಅಂದರೆ ಅದು ಡೈಲಿ 6 to 7 ಕ್ವಿಜಸ್ ಏನೋ ಬಿಟ್ಟಿರ್ತಾರೆ. ಸೊ ಆಯಿತು, ಅಲ್ಲೇ ನೀವು ಒಂದೊಂದು ಇದು ಏನೋ ಕ್ವಿಝಲ್ಲೂ 5 ಕ್ವಶನ್ ಅಂತ ಇಟ್ಕೊಂಡ್ರು 6 ಕ್ವಿಜಸ್ ಅಂತಂತಂದರೆ 30 ಕ್ವಶನ್ಸ್ ಆಯಿತು. ಸೊ ಆಬ್ವಿಯಸ್ಲಿ ನಿಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಯಾವುದಾದ್ರೂ ಒಂದು ಪ್ಲ್ಯಾಟ್ಫಾರ್ಮ್ ನೀವು ಚೂಸ್ ಮಾಡಿಕೊಡ್ರಿ. ಆ ಪ್ಲ್ಯಾಟ್ಫಾರ್ಮಲ್ಲಿ ಡೈಲಿ ಕ್ವಿಜ್ ಕೊಡ್ತಾನೆ ಇರಬೇಕು. ಅದು ಮಿಸ್ಟೇಕ್ ಆಗದೇ ಇರಲಿ, ಅದು ಕೊಡೋದಂತೂ ಮಿಸ್ ಮಾಡಿಬಿಡ್ರಿ. ಸೊ ಇದು ಒಂದು. ನೆಕ್ಸ್ಟು ಹಾಬಿ ಆಫ್ ರೀಡಿಂಗ್ ಇಂಗ್ಲೀಷ್ ನ್ಯೂಸ್ ಪೇಪರ್ಸ್, ಬುಕ್ಸ್ ಆರ್ ನಾವೆಲ್ಸ್. ಸೊ ಇಲ್ಲಿ ನ್ಯೂಸ್ ಪೇಪರ್ಸು ಎಲ್ಲರಿಗೂ ಏನೋ ಎಕ್ಸೆಸಿಬಲ್ ಇರೋಂಗಿಲ್ಲ ಅಥವಾ ಅಫೋರ್ಡ್ ಮಾಡಲಿಕ್ಕೆ ಆಗಲ್ಲ. ಕೆಲವರು ಏನೋ ಓದಲಿಕ್ಕೆ ಲೈಬ್ರರಿ ಇದೆಲ್ಲ ಹೋಗ್ತಾರಲ್ಲ, ಸೊ ಅಲ್ಲಿ ಸಿಗ್ಬೋದು ನಿಮಗೆ. ಬಟ್ ಅಂದರೆ ಎಲ್ಲ ಲೈಬ್ರರಿಯಲ್ಲೂ ಸಿಗುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಸೊ ಇದು ಒಂದು ನ್ಯೂಸ್ ಪೇಪರ್ದಾಯಿತು. ಇಲ್ಲ ನಿಮ್ಗೆ ನ್ಯೂಸ್ ಪೇಪರ್ ಓದಲಿಕ್ಕೆ ಆಗಲ್ಲ ಅಂತಂತಂದರೆ ಬುಕ್ಸು, ಇಂಗ್ಲೀಷ್ ಬುಕ್ಸ್ ಇರುತ್ತೆ, ಅಂದರೆ ಸೆಲ್ಫ್ ಹೆಲ್ಪ್ ಬುಕ್ಸ್ ಆಗಿರ್ಬೋದು, ನಾವೆಲ್ಸ್ ಆಗಿರ್ಬೋದು. ಸೊ ಇದನ್ನಾದರೂ ಓದಬೇಕು ಅಂದರೆ ನೀವು ಡೈಲಿ ಒಂದು 2-3 ಪೇಜಸ್ ಓದಿದ್ರು ಸಾಕು. ಸೊ ಇದರಿಂದ ಏನಾಗುತ್ತೆ ಅಂತಂತಂದರೆ ಯಾವ ಥರ ಯೂಸ್ ಆಗುತ್ತೆ ಅಂದರೆ ನಿಮಗೆ ರಿಫ್ರೆಶ್ಮೆಂಟು ಸಿಗುತ್ತೆ, ಜೊತೆಗೆ ಅದು ನೀವು ರಿಫ್ರೆಶ್ಮೆಂಟ್ ಆದರೂ ಅನ್ಕೋಬೋದು ಅಥವಾ ಚೇಂಜ್ ಓವರ್ ಆದರೂ ಅನ್ಕೋಬೋದು. ಸೊ ಅದು ಸಿಗುತ್ತೆ. ಆಮೇಲೆ ವೊಕ್ಯಾಬ್ಯುಲರಿ ಬಿಲ್ಡ್ ಆಗುತ್ತೆ, ಯಾಕಂದರೆ ನೀವು ಹೊಸ ವರ್ಡ್ಸ್ ಬರುತ್ತೆ, ನೀವು ಅದನ್ನು ನೋಟ್ ಮಾಡ್ಕೋಬೋದು. ಯಾವುದು ನೀವು ಈ ಬುಕ್ಸ್ ಓದಬೇಕಾದ್ರೆ ಯಾವುದು ವೊಕ್ಯಾಬ್ಯುಲರಿ ವರ್ಡ್ಸ್ ನಿಮಗೆ ಗೊತ್ತಿಲ್ಲದೆ ಇರೋದು ಬರ್ತಲ್ಲ, ಅದನ್ನು ನೀವು ನೋಟ್ ಮಾಡ್ಕೋಬೋದು. ಸೊ ವೊಕ್ಯಾಬ್ಯುಲರಿ ಬಿಲ್ಡ್ ಆಗುತ್ತೆ. ಆಮೇಲೆ ರೀಡಿಂಗ್ ಸ್ಪೀಡ್ ಇಂಪ್ರೂವ್ ಆಗುತ್ತೆ. ಸೊ ಇದು ಒಂದು ಇದರಿಂದ ಇದು ಒಂದು ಹಾಬಿಯಿಂದ ನಿಮ್ಗೆ 2-3 ಬೆನಿಫಿಟ್ಸ್ ಇದೆ. ಸೊ ಹಿಂಗಾಗಿ ಅದೇ ನಿಮ್ಗೆ ರಿಫ್ರೆಶ್ಮೆಂಟ್ ಸಿಕ್ಕಾಗುತ್ತೆ, ಈ ಕಡೆ ನಿಮ್ಮದು ಏನೋ ಎಕ್ಸಾಮ್ ರಿಲೇಟೆಡ್ ಹೆಲ್ಪ್ನೂ ಸಿಗುತ್ತೆ. ಸೊ ಹಾಗಾಗಿ ಇದು ಒಂದು ನೀವು
ಇದನ್ನು ನೀವು ಡೈಲಿ ರೂಟೀನಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳೋದು ಬೆಟರ್. ಅದು 2-3 ಪೇಜಸ್ಸೇ ಆಗಲಿ, ಬಟ್ ಓದೋದು ತುಂಬ ಹೆಲ್ಪ್ ಆಗುತ್ತೆ ಅಂತ ನನ್ನದು ಒಪಿನಿಯನ್ನು. ಸೊ ಇದು ಹಾಬಿ ಆಫ್ ರೀಡಿಂಗ್ ಆಯಿತು. ನೆಕ್ಸ್ಟು ಕನ್ಸಿಡರ್ ಇಟ್ ಆಸ್ ಅ ಪಾರ್ಟ್ ಆಫ್ ಡೈಲಿ ಆ್ಯಕ್ಟಿವಿಟೀಸ್. ಇದೇನು ನೀವು ಡೈಲಿ ಆ್ಯಕ್ಟಿವಿಟೀಸ್ ಏನು ಮಾಡ್ತಿರ್ತೀರಲ್ಲ, ಡೈಲಿ ಆ್ಯಕ್ಟಿವಿಟೀಸ್ ಅಂತ ಅನ್ನೋಕ್ಕಿಂತ ಲೈಕ್ ಅದೇ ನೀವು ಕಮ್ಯುನಿಕೇಟ್ ಮಾಡೋದಾಗಿರ್ಬೋದು, ಅಥವಾ ಕೆಲವರು ಕ್ರಿಕೆಟ್ ಅಂತೂ ಆಬ್ವಿಯಸ್ಲಿ ನೋಡೇ ನೋಡ್ತಾರೆ. ಎಂಟರ್ಟೈನ್ಮೆಂಟ್ ರಿಲೇಟೆಡ್ ಕ್ರಿಕೆಟ್ ಆಗಿರ್ಬೋದು, ವೆಬ್ ಸೀರೀಸ್ ಆಗಿರ್ಬೋದು. ಸೊ ಇದನ್ನೆಲ್ಲ ನೋಡ್ತಿರ್ತಾರಲ್ಲ, ಸೊ ಅದನ್ನು ಇಂಗ್ಲೀಷಲ್ಲೇ ನೋಡೋಕ್ಕೆ ಟ್ರೈ ಮಾಡಿರಿ. ಲೈಕ್ ಅವರು ಕ್ರಿಕೆಟನ್ನು ಇಂಗ್ಲೀಷಲ್ಲಿ ಕಮೆಂಟ್ರಿ ಕೇಳೋದಾಗಿರ್ಬೋದು, ಅಥವಾ ಸೀರೀಸನ್ನು ವೆಬ್ ಸೀರೀಸನ್ನು ನೋಡೋದಾಗಿರ್ಬೋದು, ಅಥವಾ ನೀವೇ ಇನ್ನೊಬ್ಬರ ಜೊತೆ ಕಮ್ಯುನಿಕೇಟ್ ಮಾಡೋದಿರ್ಬೋದು. ಅದನ್ನು ಕನ್ನಡದಲ್ಲಿ ಮಾಡೋದಕ್ಕಿಂತ ಇಂಗ್ಲೀಷಲ್ಲಿ ಮಾಡಿ. ಏನು ಅದು ತಪ್ಪಾದರೆ ಏನು ಪ್ರಾಬ್ಲಮ್ ಇಲ್ಲ. ಯಾಕಂದರೆ ನಾವು ಕನ್ನಡ ಕಲಿಬೇಕಾದ್ರೂ ನಾವೇನು ಡೈರೆಕ್ಟಾಗಿ ಎಲ್ಲ ತುಂಬ ತರವಾಗಿ ಮಾತಾಡೋಕ್ಕೆ ಡೈರೆಕ್ಟಾಗಿ ಕಲ್ತಿಲ್ಲ. ನಾವು ಮಿಸ್ಟೇಕ್ಸ್ ಮಾಡ್ತಾನೆ ಕಲ್ತಿರೋದ್ರಿಂದ. ಸೊ ಇದಕ್ಕೂ ಹಂಗಾದರೆ ಪರವಾಗಿಲ್ಲ. ಸೊ ಮಿಸ್ಟೇಕ್ಸಿಂದನೇ ಎಲ್ಲ ಕಲಿಯೋದಕ್ಕಾಗೋದು. ಸೊ ಇಂಗ್ಲೀಷು ಅದೇ ಆಲ್ಮೋಸ್ಟ್ ಅದನ್ನು ನಿಮ್ಮದು ಡೈಲಿ ರೂಟೀನಲ್ಲಿ ಇನ್ವಾಲ್ವ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಇದು ಒಂದು. ನೆಕ್ಸ್ಟು ವೀಕ್ಲಿ ಟ್ವೈಸ್ ಆರ್ ಥ್ರೈಸ್ ಸೆಕ್ಷನಲ್ ಮಾರ್ಕ್. ಡೈಲಿ ಅಂತೂ ಕ್ವಿಝಸ್ ಕೊಡ್ತಿರ್ತೀರ. ಸೊ ವೀಕ್ಲಿ ಏನು ಮಾಡಿ, 2 ದಿನ ಗ್ಯಾಪ್ ಬಿಟ್ಟು ಒಂದು, ಅಥವಾ 3 ಡೇಸ್ ಗ್ಯಾಪ್ ಬಿಟ್ಟು ಒಂದು ಸೆಕ್ಷನಲ್ ಮಾರ್ಕ್ ಕೊಡಿ. ಸೊ ಸೆಕ್ಷನಲ್ ಮಾರ್ಕ್ ಅಂತಂದರೆ ಅದೇ ಆಲ್ರೆಡಿ ನೀವು ಅದು ಗೊತ್ತಿರುತ್ತೆ ಯಾವುದಾದ್ರು ಪ್ಲ್ಯಾಟ್ಫಾರ್ಮ್ ಅಂತ ಹೇಳಿ, ಲೈಕ್ ಟೆಕ್ಸ್ಟ್ ಬುಕ್ಕು, ಗೈಡ್ಲಿ, ಅಡ್ಡ. ಸೊ ಇದರಲ್ಲಿ ಯಾವುದಾದ್ರೂ ಒಂದು ಇದನ್ನು ಪ್ಲ್ಯಾಟ್ಫಾರ್ಮ್ನ ಚೂಸ್ ಮಾಡಿಕೊಂಡು, ಸೊ ಅದರಲ್ಲಿ 2-3 ಅಂದರೆ ವೀಕ್ಲಿ 2 ಅಥವಾ 3 ಸೆಕ್ಷನಲ್ ಮಾರ್ಕ್ ಕೊಡಿ. ಬಟ್ ಡೈಲಿ ಕ್ವಿಝಸ್ ಕೊಡೋದಂತೂ ಅದನ್ನು ಮ್ಯಾಂಡೇಟ್ರಿ ಮಾಡ್ಕೋಬೇಕು. ಸೊ ಇದು ನೆಕ್ಸ್ಟು. ಇದಾದಮೇಲೆ ಕನ್ಸಿಡರ್ ದ ಮಾರ್ಕ್ಸ್ ಯು ಆರ್ ಗೋಯಿಂಗ್ ಟು ಗಿವ್ ಆ್ಯಸ್ ಅ ರಿಯಲ್ ಎಕ್ಸಾಮ್. ಸೊ ಇಲ್ಲಿ ನಾವು ತುಂಬ ನಮ್ಮದು ಮಿಸ್ಟೇಕ್ ಆಗೋದೇ ಇಲ್ಲಿ. ಯಾಕಂತಂದರೆ ನಾನು ಸ್ಟಾರ್ಟಿಂಗ್ ಹಂಗೆ ಮಾಡ್ತಿದ್ದೆ. ಮಾರ್ಕ್ ಕೊಡ್ತಿರ್ತೀವಲ್ಲ, ಮಾರ್ಕ್ ಕೊಡಬೇಕಾದ್ರೆ ಆ ಪ್ರೆಷರ್ ನಾವು ಫೀಲ್ ಮಾಡಲ್ಲ. ಲೈಕ್ ಎಕ್ಸಾಮಲ್ಲಿ ಯಾವ ಥರ ಪ್ರೆಷರ್ ನಾವು ಫೀಲ್ ಮಾಡ್ತಿರ್ತೀವಲ್ಲ, ಪ್ರೆಷರ್ ಅನ್ನಿಸ್ತಿರ್ತದಲ್ಲ. ಸೊ ಅಲ್ಲಿ ಆ ಪ್ರೆಷರು ಇಲ್ಲಿ ನಾವು ಮನೆಯಲ್ಲಾಗಿರ್ಬೋದು, ಅಥವಾ ನೀವು PG ಎಲ್ಲಾದರೂ ಕೊಡಬೇಕಾದ್ರೆ ಆ ಥರ ನಾವು ಫೀಲ್ ಮಾಡ್ಕೊಂಡು ಕೊಡಲ್ಲ. ಕೂಲಾಗಿ ಮಾಡ್ತಿರ್ತೀವಿ. ಆಮೇಲೆ ಯಾವುದೇ ಕ್ವಶನ್ಸು ಡೌಟ್ ಇದ್ದರೂ ಕೂಡ ನಾವು ಅದನ್ನು ಅಟೆಂಪ್ಟ್ ಮಾಡಿಬಿಡ್ತೀವಿ. ಏನು ಮಾರ್ಕ್ ಅಲ್ಲ, ಸ್ವಲ್ಪ ಲೈಟಾಗಿ ತೊಗೊಂಡು ಅಟೆಂಪ್ಟ್ ಮಾಡಿಬಿಡ್ತೀವಿ. ಅದು ರಾಂಗ್ ಆದರೂ ಅದನ್ನು ನಾವೇನೋ ಮ್ಯಾಟರ್ ಮಾಡ್ಕೊಳ್ಳಲ್ಲ. ಸೊ ಐ ಥಿಂಕ್ ಅದೇ ನಾವು ಮಾಡೋ ಮಿಸ್ಟೇಕ್ ಅಂತ ಅನಿಸುತ್ತೆ. ಅದ್ರ ಬದಲಾಗಿ ನೀವೇನು ಮಾಡ್ಬೇಕಂತಂದರೆ, ನೀವೇನು ಮಾರ್ಕ್ ಕೊಡ್ತಿರ್ತೀರಲ್ಲ ಅದನ್ನೇ ರಿಯಲ್ ಎಕ್ಸಾಮೇ ನಾನು ಕೊಡ್ತಿರೋದು ಈಗ ಅಂತ ಅಂದ್ಕೊಂಡು ಫೀಲ್ ಮಾಡಿಕೊಂಡು ಕೊಡಿ. ಅಂದರೆ ಅದೇನಾಗುತ್ತೆ, ನೀವು ಮಿಸ್ಟೇಕ್ಸ್ ಮಾಡೋದು ಕಡಿಮೆ ಆಗುತ್ತೆ. ಲೈಕ್ ನೀವು ಲೈಟಾಗಿ ತೊಗೊಳ್ಳಲ್ಲ ಅದನ್ನು. ಆಮೇಲೆ ಆ ಪ್ರೆಷರನ್ನು ನೀವು ಇಲ್ಲೇ ಹ್ಯಾಂಡಲ್ ಮಾಡೋದು ಕಲ್ತ್ಬಿಟ್ರಿ ಅಂತಂದರೆ, ಅದನ್ನು ನೀವು ಇಲ್ಲೇ ಎಂಬ್ರೇಸ್ ಮಾಡೋದಕ್ಕೆ ನಿಮ್ಗೆ ಗೊತ್ತಾಯಿತು ಅಂತಂತಂದರೆ, ರಿಯಲ್ ಎಕ್ಸಾಮ್ ನೀವು ಅಟೆಂಪ್ಟ್ ಮಾಡಬೇಕಾದ್ರೆ ಅಲ್ಲಿ ಆ ಥರದ್ದು ಯಾವುದೇ ಪ್ರೆಷರ್ ನಿಮಗೆ ಫೀಲ್ ಆಗೋಲ್ಲ. ಆಮೇಲೆ ಇಲ್ಲಿ ನಿಮಗೆ ಗೊತ್ತಾಗುತ್ತೆ. ಅಂದರೆ ರಿಯಲ್ ಎಕ್ಸಾಮ್ನೇ ನಾನು ಕೊಡ್ತಿರೋದು ಅಂತ ಅಂದ್ಕೊಂಡ್ರೆ ನಿಮ್ಗೆ ಆಬ್ವಿಯಸ್ಲಿ ಎಕ್ಯುರೇಸಿ ಮೇಂಟೈನ್ ಮಾಡ್ಬೇಕಂತಿರುತ್ತೆ. ಆಮೇಲೆ ಈ ಥರ ಗೆಸ್ಟಲ್ಲಿ ಯಾವುದಾದ್ರೂ ಕ್ವಶನ್ಸನ್ನು ನೀವು ಅಟೆಂಪ್ಟ್ ಮಾಡಬೇಕಾ ಮಾಡಬಾರ್ದಾ ಅನ್ನೋದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಸೊ ಹಾಗಾಗಿ ನೀವೇನು ಮಾರ್ಕ್ ಕೊಡ್ತಿರ್ತಿರಲ್ಲ ಅದನ್ನು ರಿಯಲ್ ಎಕ್ಸಾಮೇ ಕೊಡ್ತಿರೋದು ಅಂತ ಅಂದ್ಕೊಂಡು ಅಟೆಂಪ್ಟ್ ಮಾಡಿರಿ. ಸೊ ಅದರಲ್ಲಿದ್ದಾನು ನಿಮಗೆ ಹೆಲ್ಪ್ ಆಗುತ್ತೆ. ನಿಮ್ಮದು ಎಕ್ಯುರೇಸಿ ಅದೇ ಈ ಥರನೂ ಇಂಪ್ರೂವ್ ಮಾಡ್ಕೋಬೋದು. ಇದು ಒಂದು ಪಾಯಿಂಟ್. ನೆಕ್ಸ್ಟು ಪ್ರಾಪರ್ ಮಾರ್ಕ್ ಅನಲೈಸಿಸ್. ಇದು ಬೇಕಿದ್ರೆ ನಾನು ಮಾರ್ಕ್ ಅನಲೈಸಿಸ್ ಬಗ್ಗೆ ನಾನು ಸಪ್ರೇಟ್ ವಿಡಿಯೋ ಮಾಡ್ತೀನಿ ಬೇಕಾದ್ರೆ, ಅದು ಯಾವ ಥರ ಅನಲೈಸಿಸ್ ಮಾಡಬೇಕು ಅಂತ ಹೇಳಿ. ಬಟ್ ಇಲ್ಲಿ ಜಸ್ಟ್ ಯಾವ ಥರ ಅನಲೈಸಿಸ್ ಮಾಡೋದು ಅಂತಂದರೆ, ಅಂದರೆ ಸಿಂಪಲಾಗಿ ಹೇಳ್ತೀನಿ. ಏನು ಮಿಸ್ಟೇಕ್ಸ್ ಮಾಡ್ತಿರಲ್ಲ ಬರೀ ಜಸ್ಟ್ ಅಂದರೆ ಈಗ ಅನಲೈಸಿಸ್ ಅಂತಂದರೆ, ಓಕೆ ಇದು ಸಬ್ಮಿಟ್ ಮಾಡ್ತೀರಾ, ಸಬ್ಮಿಟ್ ಆದಮೇಲೆ ಇಷ್ಟು ರಾಂಗ್ ಆಗಿರುತ್ತೆ, ಇಷ್ಟು ಕ್ವಶನ್ಸ್ ಕರೆಕ್ಟ್ ಆಗಿರುತ್ತೆ, ಸೊ ಪರ್ಸೆಂಟಲ್ಲಿ ಬಂದಿರುತ್ತೆ, ಇಷ್ಟು ನೋಡ್ಕೊಂಡು ಸುಮ್ಮನಾಗೋದಲ್ಲ. ಅಥವಾ ರಾಂಗ್ ಆಗಿರೋದನ್ನು ಅಷ್ಟೇ ಅಟೆಂಪ್ಟ್ ಮಾಡಿ ಅದ್ರದ್ದು ಆನ್ಸರ್ ಇದೇನೋ ಅಂತ ಚೆಕ್ ಮಾಡ್ಕೊಂಡು ಅಷ್ಟೇ ಬಿಟ್ಬಿಡೋದಕ್ಕೆ ಅನಲೈಸಿಸ್ ಅನ್ನಲ್ಲ. ದಟ್ ಇಸ್ ನಾಟ್ ಅ ಪ್ರಾಪರ್ ಅನಲೈಸಿಸ್. ಅನಲೈಸಿಸ್ ಅಂತಂದರೆ ಇದನ್ನು ಪ್ರತಿಯೊಂದನ್ನು ನೋಟ್ ಮಾಡ್ಕೊಳ್ರಿ. ಲೈಕ್ ಅದು ನಿಮ್ಮದು ಮಿಸ್ಟೇಕ್ ಆಗಿರ್ಬೋದು, ಅಂದರೆ ರಾಂಗ್ ಆಗಿರೋ ಕ್ವಶನ್ ಆಗಿರ್ಬೋದು. ರೈಟ್ ಆಗಿರೋ ಕ್ವಶನ್ನು ಯಾಕೆ ರೈಟ್ ಆಯಿತು, ಅದಕ್ಕೆ ನಾನು ಎಷ್ಟು ಟೈಮ್ ತೊಗೊಂಡೆ, ಇನ್ನೊಂದಕ್ಕೆ ನೀವು ಜಾಸ್ತಿ ಟೈಮ್ ತೊಗೊಂಡಿರ್ತೀರ ಬಟ್ ಅದು ಕರೆಕ್ಟ್ ಆಗಿರುತ್ತೆ, ಅದಕ್ಕೆ ಯಾಕೆ ನೀವು ಟೈಮ್ ಜಾಸ್ತಿ ತೊಗೊಂಡ್ರಿ. ಆಮೇಲೆ ಕೆಲವೊಂದನ್ನು ಜಾಸ್ತಿ ಟೈಮ್ನು ತೊಗೊಂಡಿರ್ತೀರ ಬಟ್ ಪ್ಲಸ್ ರಾಂಗೂ ಆಗಿರುತ್ತೆ. ಸೊ ಅದು ಯಾಕೆ ಹಂಗಾಯಿತು, ಅದ್ರದ್ದು ನಿಮ್ಮದು ಅಂದರೆ ಆ ಕ್ವಶನ್ ರಿಲೇಟೆಡ್ ನಿಮಗೆ ಕಾನ್ಸೆಪ್ಚುವಲ್ ಕ್ಲಾರಿಟಿ ಇರಲಿಲ್ವಾ. ಸೊ ಈ ಥರದ್ದೆಲ್ಲ ನೀವು ನೋಟ್ ಮಾಡ್ಕೊತಾ ಹೋಗ್ಬೇಕು. ಅದಾದಮೇಲೆ ಅದೇ ಟೈಮ್ ಟೇಕಿಂಗು ಇದೆಲ್ಲ ನೋಟ್ ಮಾಡ್ಕೊತಾ ಹೋಗ್ಬೇಕು. ಅದು ಪ್ರತಿಯೊಂದನ್ನು ಇವಾಗ ನೀವು ಹಾಫ್ ಆನ್ ಅವರ್ ಅಥವಾ 20 ಮಿನಿಟ್ಸದ್ದು ಮಾರ್ಕ್ ಕೊಟ್ಟಿದ್ರೆ ಅಂದರೆ ಅಷ್ಟೇ ಟೈಮು ಇನ್ನೂ ಬೇಕಿದ್ರೆ ಅದಕ್ಕಿಂತ ಒಂದು 5 ಮಿನಿಟ್ಸ್ ಜಾಸ್ತಿ ಕೊಡ್ರಿ. ಪ್ರಾಪರ್ ಅನಲೈಸಿಸ್ ಮಾಡಬೇಕು. ಯಾಕಂತಂದರೆ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ ನಿಮ್ಮದು ಎಲ್ಲಿ ಸ್ಟ್ರಾಂಗ್ ಇದ್ದೀರಾ, ಯಾವ ಕಾನ್ಸೆಪ್ಟ್ ಸ್ಟ್ರಾಂಗ್ ಇದೆ, ಯಾವುದರಲ್ಲಿ ಇನ್ನೂ ನೀವು ವರ್ಕ್ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ಸೊ ಅದು ಗೊತ್ತಾದಮೇಲೆ ನೀವು ಎಕ್ಸಾಮ್ ಅಟೆಂಪ್ಟ್ ಮಾಡ್ಲಿಕ್ಕೆ ಹೋಗ್ತಿರಲ್ಲ, ಸೊ ಅವಾಗ ಅಟೆಂಡ್ ಮಾಡ್ಲಿಕ್ಕೆ ಹೋದಾಗ ಯಾವ ಕ್ವಶನ್ಸನ್ನು ನೀವು ಅಟೆಂಪ್ಟ್ ಮಾಡಬೇಕು, ಯಾವ ಕ್ವಶನ್ಸಲ್ಲಿ ನೀವು ಸ್ಟ್ರಾಂಗ್ ಇದ್ದೀರಾ ಅನ್ನೋದು ನಿಮ್ಗೆ ಒಂದು ಐಡಿಯಾ ಸಿಕ್ಬಿಟ್ಟಿರುತ್ತೆ. ಸೊ ನೀವು ಅಲ್ಲಿ ಯಾವುದಕ್ಕೆ ಟೈಮ್ ಜಾಸ್ತಿ ಇನ್ವೆಸ್ಟ್ ಮಾಡಬಾರ್ದು ಅನ್ನೋದು ಕ್ಲಾರಿಟಿ ಸಿಕ್ಕಿರುತ್ತೆ. ಸೊ ಹಂಗಾಗಿ ಇದು ಅನಲೈಸಿಸ್ ಮಾಡಬೇಕು. ನಾನು ಇದ್ರದ್ದು ಅನಲೈಸಿಸ್ ಬೇಕಿದ್ರೆ ನಾನು ಸಪ್ರೇಟ್ ವಿಡಿಯೋ ನಾನು ಶೇರ್ ಮಾಡ್ತೀನಿ ಯಾವ ಥರ ಅನಲೈಸಿಸ್ ಮಾಡಬೇಕು ಅಂತೇಳಿ. ಸೊ ಇದು ಒಂದು ಪಾಯಿಂಟು. ನೆಕ್ಸ್ಟು ರಿಗರಸ್ ಪ್ರಾಕ್ಟೀಸ್ ಆ್ಯಂಡ್ ಕನ್ಸಿಸ್ಟೆನ್ಸಿ. ಇದು ಪ್ರಾಕ್ಟೀಸು ಮತ್ತು ಕನ್ಸಿಸ್ಟೆನ್ಸಿ ಇಲ್ಲದೆ ಏನೂ ಆಗಲ್ಲ. ನೀವು 1-2 ಡೇಸು ತುಂಬ ಈ ಥರ ಹೇಳಿದ್ದಾರೆ ಮಾಡಬೇಕು ಅಂತ ಹೇಳಿ ತುಂಬ ಎಂಥೂಸಿಯಾಸ್ಟಿಕ್ ಆಗಿ ಮಾಡಿ, ನೆಕ್ಸ್ಟ್ 4 ಡೇಸ್ ಗ್ಯಾಪ್ ಬಿಟ್ಟು ಮತ್ತೆ 1 ವೀಕ್ ಮಾಡಿ, ಆಮೇಲೆ 2 ವೀಕ್ಸ್ ಗ್ಯಾಪ್ ಬಿಟ್ಟು, ಸೊ ಈ ಥರ ಮಾಡಿದ್ರೆ ಏನೂ ಯೂಸ್ ಇಲ್ಲ. ಆಮೇಲೆ ಇಂಪ್ರೂವ್ ಆಗಲ್ಲ. ನೀವು ಇನ್ನೂ ಕಮ್ಮಿ ಆಗುತ್ತೆ ಹೊರತು ಇಂಪ್ರೂವ್ ಅಂತೂ ಆಗಲ್ಲ. ಸೊ ನಿಮ್ಮದು
ಡೈಲಿ ಮಾಡಲೇಬೇಕು. ಅದು ಡಿಸಿಪ್ಲಿನ್ ಇರಬೇಕು. ಮೋಟಿವೇಷನ್ಗಿಂತ ಡಿಸಿಪ್ಲಿನ್ ಇರಬೇಕು. ಮೋಟಿವೇಷನ್ ಅದು 2 ಡೇಸ್ 3 ಡೇಸ್ ಜಾಸ್ತಿ ಅಷ್ಟೇ. ಬಟ್ ಡಿಸಿಪ್ಲಿನ್ ಇತ್ತು ಅಂತಂದರೆ ಅದು ನಿಮ್ಮದು ಕನ್ಸಿಸ್ಟೆನ್ಸಿಗೆ ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ನೀವು ಇಲ್ಲಿ ಎಷ್ಟು ರಿಗ್ಯುಲಸ್ ಆಗಿ ಪ್ರಾಕ್ಟೀಸ್ ಮಾಡ್ತೀರಿ, ಎಷ್ಟು ಕನ್ಸಿಸ್ಟೆಂಟಾಗಿ ಇರ್ತೀರಿ ಅನ್ನೋದೇ ತುಂಬ ಇಂಪಾರ್ಟೆಂಟ್. ಸೊ ಇದನ್ನು ಇಷ್ಟೆಲ್ಲನೂ ನೀವು ಅದೇ ಫಾಲೋ ಮಾಡಿದ್ರಿ ಅಂತಂತಂದರೆ ಆಬ್ವಿಯಸ್ಲಿ ನಿಮ್ಮದು ಸ್ಕೋರ್ ಇಂಪ್ರೂವ್ ಆಗುತ್ತೆ. ಆಮೇಲೆ ಪೇಯ್ಡ್ ಕ್ಲಾಸಸ್ದು ನಾನು ಹೇಳ್ತೀನಿ ಅಂತಂದಿದ್ದೆ. ಪೇಯ್ಡ್ ಕ್ಲಾಸಸ್ಸು ಏನೋ ನನ್ನ ಪ್ರಕಾರ ತೊಗೊಳ್ಳೇಬೇಕು ಅಂತೇನಿಲ್ಲ ಪೇಯ್ಡ್ ಕ್ಲಾಸಸ್ಸು. ಆಮೇಲೆ ನೀವು ತೊಗೋಬೇಕು ಅಂತಂದರೂ ಇದು ಬೇಸಿಕ್ಸ್ ಕ್ಲಿಯರ್ ಇರದೆ ಅದನ್ನು ತೊಗೊಂಡ್ರೆ ಏನೂ ನಿಮ್ಗೆ ಅರ್ಥನೇ ಆಗಲ್ಲ. ಲೈಕ್ ಇವಾಗ ನಿಮಿಷ ಒಂದು ಪರ್ಫೆಕ್ಷನ್ ಕ್ಲಾಸು ಅದೆಲ್ಲ ನೀವು ಕೇಳಿರ್ತೀರಿ. ಸೊ ಅಲ್ಲಿ ಅವರು ಈ ಥರದ್ದೆಲ್ಲ ಹೇಳ್ತಾ ಹೋಗಲ್ಲ. ಲೈಕ್ ಓಕೆ ಇದು ಈ ಟೆನ್ಸು, ಈ ವರ್ಡ್, ಇದು ವರ್ಬು, ಇದನ್ನು ನಾವು ಇದನ್ನೆಲ್ಲ ಹೇಳಲ್ಲ ಅವರು. ಅಲ್ಲಿ ಏನಂತಂದರೆ ನಿಮ್ಮದು ಆಲ್ರೆಡಿ ನೀವು ಬೇಸಿಕ್ ಏನೋ ಕಲ್ತಿದ್ದೀರಿ ಅನ್ನೋರಿಗೆ ಅದು ಅಲ್ಲಿ ಇನ್ನೂ ಪರ್ಫೆಕ್ಟ್ ಮಾಡಿಸ್ತಾರೆ, ಲೈಕ್ ಪ್ರಾಕ್ಟೀಸ್ ಮಾಡಿಸ್ತಾರೆ. ಅದನ್ನು ಬಿಟ್ಟು ಅವರಲ್ಲಿ ಅದನ್ನು ಇದು ಎಲ್ಲ ಕಾನ್ಸೆಪ್ಟ್ ಎಲ್ಲ ಟೀಚ್ ಮಾಡ್ತಾ ಇರಲ್ಲ. ಸೊ ನೀವು ತೊಗೊಳ್ಳೇಬೇಕು ಅಂತಿದ್ರು ಫಸ್ಟು ನಿಮ್ಮದು ಬೇಸಿಕ್ಸನ್ನು ಕಂಪ್ಲೀಟ್ ಮಾಡ್ಕೊಂಡಾದ್ಮೇಲೆ ತೊಗೊಳ್ರಿ. ಅದನ್ನು ನೀವು ಒಬ್ಬರೇ ತೊಗೋತಿರೋ ಅಥವಾ ಶೇರಿಂಗಲ್ಲಿ ತೊಗೋತಿರೋ ಅದು ನಿಮಗೆ ಬಿಟ್ಟಿದ್ದು. ಶೇರಿಂಗಲ್ಲಿ ತೊಗೊಂಡ್ರೆ ಇನ್ನೂ ಬೆಟರ್, ಯಾಕಂತಂದರೆ ರೀಸನೇಬಲ್ ಅಮೌಂಟ್ ಆಗುತ್ತೆ. ಸೊ ಅವರು ನಿಮ್ಮ ಫ್ರೆಂಡ್ಸ್ ಕೇಳ್ತಿರ್ಬೇಕಾದ್ರೆ ಅಂದರೆ ನೀವು ಶೇರ್ ಮಾಡ್ಕೊಂಡು ಕೇಳ್ಬೋದು. ಅವ್ರು ಒಂದು ಟೈಮ್ ನೀವು ಕೇಳಿದ್ರೆ ನೀವು ಒಂದು ಟೈಮ್ ಕೇಳ್ಕೊಂಡು ಈ ಥರ ಮಾಡ್ಬೋದು. ಬಟ್ ನನ್ನ ಪ್ರಕಾರ ಅದೇನೂ ಮ್ಯಾಟ್ರ್ ಆಗಲ್ಲ. ಜಸ್ಟ್ ಅದೇ ನೀವು ಇಷ್ಟು ಬೇಸಿಕ್ಸ್ ಕ್ಲಿಯರ್ ಮಾಡಿಕೊಂಡು ವೀಕ್ಲಿ ಟ್ವೈಸ್ ಸೆಕ್ಷನ್ ಮಾರ್ಕ್, ಅದು ಎಕ್ಸಾಮ್ ಇರಲಿ ಇರದೇ ಇರಲಿ, ನೀವು ಮಾತ್ರ ಅದು ವೀಕ್ಲಿ ಸೆಕ್ಷನ್ ಮಾರ್ಕ್ ಕೊಡಬೇಕು. ಆಮೇಲೆ ಡೈಲಿ ಕ್ವಿಜಸ್ ಮಾಡಬೇಕು. ಯಾವುದೋ ಒಂದು ದಿನ ಮಿಸ್ ಆಗುತ್ತೆ, ಅದು ಏನೋ ಮನೇಲಿ ಏನೋ ಫಂಕ್ಷನ್ ಅದೇನೋ ಇರ್ಬೋದು. ಬಟ್ ಅದನ್ನು ಮೋರ್ ದ್ಯಾನ್ 2 ಡೇಸ್ ಆಗುವಷ್ಟು ಗ್ಯಾಪ್ ಬಿಡಬೇಡ್ರಿ. ಅದು ಮೋರ್ ದ್ಯಾನ್ 2 ಡೇಸ್ ನೀವು ಬಿಟ್ಟರೆ ಅಂತಂದರೆ ನೆಕ್ಸ್ಟ್ ಮತ್ತೆ ಅದು ಟ್ರ್ಯಾಕಿಗೆ ಬರೋಕ್ಕೆ ತುಂಬ ಏನೋ ಟೈಮ್ ತೊಗೊಳುತ್ತೆ. ಸೊ ಹಿಂಗಾಗಿ ಕನ್ಸಿಸ್ಟೆನ್ಸಿ, ನೀವು ಇದು ಇಂಗ್ಲೀಷ್ ಒಂದೇ ಅಲ್ಲ, ಯಾವುದೇ ಸೆಕ್ಷನ್ ತೊಗೊಂಡ್ರು ನಿಮ್ಮದು ಕನ್ಸಿಸ್ಟೆಂಟಾಗಿ ಇರಲೇಬೇಕು. ಅದ್ರದ್ದು ರಿಲೇಟೆಡ್ ವರ್ಕ್ ಮಾಡ್ತಾನೆ ಇರಬೇಕು. ಸೊ ಹಿಂಗಾಗಿ ನಮ್ಮದು ಎಸ್ಪೆಷಲಿ ಬ್ಯಾಂಕಿಂಗ್ ಎಕ್ಸಾಮ್ಸಲ್ಲಿ ತುಂಬ ಏನೋ ಪ್ರಾಕ್ಟೀಸ್ ಮತ್ತು ಕನ್ಸಿಸ್ಟೆನ್ಸಿ ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತವೆ. ಸೊ ಈ ವಿಡಿಯೋ ಒಳಗಡೆ ಹೇಳಿದ್ದು ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅನ್ಕೋತೀನಿ. ಸೊ ಥ್ಯಾಂಕ್ ಯು ಸೊ ಮಚ್.